ಅಲ್ವೇ ನಿಂಗೆ ಬುದ್ಧಿ ಐತಿಲ್ ತಲೆಯಾಗ ಅಲ್ವಾ ನಾನು ಅಕ್ಕಿನ ಮದ್ವೆ ಒಳಗೆ ಇಂಟರ್ಫಿಯರ್ ಮಾಡ್ಕೊಳಕತ್ತಿದ್ದೆ ಮೇನ್ ಏನಪ್ಪ ಅಂತಂದ್ರೆ ಅಕ್ಕಿನೂ ಅವ್ರ ನಾದ್ನಿ ಮದ್ವೆಗೆ ಇಂಟರ್ಫಿಯರ್ ಆಗಲಿ ಒಂದು ತಪ್ಪು ಸರಿ ಎಲ್ಲ ಹೇಳಲಿ ನಾಳೆ ಏನೇ ಕಡಿಮೆ ಬಿದ್ದರೂ ಅಕ್ಕಿನೂ ಒಂಚೂರು ನೋಡ್ತಾಳ ಅಲ್ಲ ಅಕ್ಕಿ ಮತ್ತೆ ಅಕ್ಕಿನ ನೀ ಬಿಟ್ಟು ಮಾಡೋದಾದ್ರೆ ಹೆಂಗೆ ಮದ್ವೆ ಮಾಡ್ತೀಯವ ಹೇಳಿ ನೀನೇ ನೋಡೋಣ ಅದಕ್ಕೆ ಮತ್ತು ಸರಿಯಲ್ಲ ಅಂತ ನಾನು ಅದು ಅಲ್ದ ನೀನು ಅಕ್ಕಿ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಟ್ಟೆವ ಆತಗ ನನ್ನ ಮಗಳು ಅಂತೇಳಿ ನೋಡಿ ಹೋದ್ಲಿಗ ಏನಾರ ಹೇಳಕ್ಕೆ ಹೋಗು ಅಂತಾಳೆ ನಿನ್ನ ಮಗಳು ಏನಾರ ಮಾಡ್ಕೊ ಅಂತೇಳಿ ಅವಾಗ ಏನು ಮಾಡ್ತಿ ಹೋಗವ ನಿನಗೆ ಯಾವ್ದು ಏನು ಎತ್ತ ಹೆಂಗೆ ಅನ್ನೋದೇ ಗೊತ್ತಿಲ್ಲ ನಿನಗೆ. ಇದು ಒಳ್ಳೆ ಚಲೋ ಆತ್ ಬಿಡ. ಅಲ್ಲ ಆಕಿನ ಕೇಳಕತ್ತಿಯಲ್ಲ ಆಕಿ ಏನು ನಾಲ್ಕು ದಿನದ ಮನೆ ಬಿಟ್ಟು ಹೋದ್ರೆ ಸಾಕಾಗೈತಿ ಅದಕ್ಕೆ ಅಂತಾಳ ಕೊಟ್ಟು ಮದಿ ಮಾಡ್ರಿ ಅಂತೇಳಿ ಮಾಡ್ತೀಯನ? ಅತ್ತಿಯರ ನಿಮ್ದು ನಿಮ್ಮ ಮಗಂದು ಪಿತೂರಿ ನನಗೇನು ಗೊತ್ತಿಲ್ಲ ಅನ್ಬೇಡ್ರಿ. ಕಟ್ಕೊಂಡೇನಿ ಅಂತೇಳಿ ಏಕ್ತಾ ಅದೀನಿ ಅಷ್ಟೇ ನಾನು. ಏನ ಜಾಸ್ತಿ ಇಬ್ರು ಹಾರಾಡಿದ್ರೆ ನನ್ನಂತಲ್ಲಿ ನಡ್ತೆ ನಡೆಯಂಗಿಲ್ಲ ನಿಮ್ಮ ಆಟ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೇನಂತ ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ್ರಿ. ಇವರಾದ್ರೂ ನಾನು ಕೇಳಿದ್ದ ಯಾವ ಉದ್ದೇಶಕ್ಕಂತ ಈಗ ಬಾಯಿ ಬಿಟ್ರಲ್ಲ. ಏನೋ ಹೋಗ್ಲಿ ಅಂತ ಎಲ್ಲದಕ್ಕೂ ಸುಮ್ಮನಿದ್ರೆ ನಾಟಕ ಮಾಡ್ತೀರನ? ನಾನು ನನ್ನ ಸರ್ಕದರ ಮುಂದೆ ನಗಪಾಟ್ಲು ಮಾಡ್ಕೋಬಾರ್ದು ನನ್ನ ಜೀವನ ಅಂತೇಳಿ ಸುಮ್ಮನೆ ಇರೋದಷ್ಟೇ. ಇಲ್ಲಿ ಬಿಟ್ಟು ಹೋಗೋದು ಬೇಡ, ನನ್ನ ಸಂಸಾರ ನಾ ಹಾಳು ಮಾಡ್ಕೊಳಂಗಾಗತ್ತೆ ಅಂತೇಳಿ. ನೋಡ್ರಿ, ನೀವು ಏನೇ ಹೇಳಿದ್ರು ನಾನು ಈ ಮದ್ವೆ ಒಳಗೆ ಇಂಟರ್ಫಿಯರ್ ಆಗೋದಿಲ್ಲ. ಏನು ನಾ ಹೇಳ್ತೇನೆ ಏನಂತೇಳಿ, ಆದರೆ ನನ್ನಿಂದ ಯಾವುದೇ ಸಹಾಯ ನಿಮಗೆ ಸಿಗುದಿಲ್ಲ. ಏನೋ ಈ ಮನೆಗೆ ನಾನು ಸೊಸೆಯಾಗಿರೋ ಕರ್ಮಕ್ಕೆ ಬೇಕಾದ್ರೆ ನನ್ನ ಅಂಗಡಿ ಒಳಗೆ ಏನು ದುಡಿತಾ ಇದ್ದೀನಲ್ಲ ಅದ್ರೊಳಗೆ ಏನಾದರೂ ಸ್ವಲ್ಪ ನಿಮ್ಗೆ ಅಲ್ಪ ಸ್ವಲ್ಪ ಯಾವುದಾದ್ರೂ ವಿಚಾರಕ್ಕೆ ಒಂದು 50,000 ಭಾಳ ಅಂದ್ರೆ 50,000 ಅಷ್ಟೇ. ಅದ್ರ ಮೇಲೆ 1 ರೂಪಾಯಿ ಕೊಡಕ್ಕೂ ನನಗಾಗಲ್ಲ. 50,000 ಕೊಡೋದು ದೊಡ್ಡ ಮಾತು. ನಾನು ಆದರೂ ಕೊಡ್ತೀನಿ. ಯಾಕೆ ನಿಮಗೆ ತ್ರಾಸ ಆಕೈತಿ, ಇರಲಿ, ನೀವು ಕೊಡೋದೇ ನಾ ಕೊಡೋದು ಒಂದೇ ಕಾರಣಕ್ಕಷ್ಟೇ. ಅಷ್ಟು ಬಿಟ್ಟರೆ ನಾನು ಯಾವುದನ್ನು ಏನೂ ಕೊಡೋದಿಲ್ಲ. ಅದ್ರಾಗೂ ನಮ್ಮ ಅಪ್ಪನ ಮನೆಯಿಂದ ತಂದಿದ್ದ ಬಂಗಾರ ಅಂತರೂ ಒಂದು ಗುಂಜಿನೂ ನಾ ಕೊಡೋದಿಲ್ಲ. ಬ್ಯಾರೆ ಸಸ್ತಾರ ಹೆಂಗದಾರೋ ನನಗದು ಗೊತ್ತಿಲ್ಲ, ನಾ ಮಾತ್ರ ಕೊಡುವುದಿಲ್ಲ. ಎಷ್ಟು ಧೈರ್ಯವಾಗಿ ಹೇಳ್ತೀಯಲ್ಲ ಕೊಡುದಿಲ್ಲ ಅಂತೇಳಿ. ಮೊನ್ನೆ ನೋಡ್ಬಾ ಇಲ್ಲಿ ಬಾಜು ಮನಿ ಈಕಿ ಇಮ್ಲಾನ್ ಸೊಸಿ ನಾದ್ನಿಗೆ ಆಕಿ ಕೊಳ್ಳ ನಕ್ಲೇಸ್ ಅದು ಕೊಟ್ಟು ಮದಿ ಮಾಡ್ಯಾಳ. ಇಮ್ಲಾನ್ ಸೊಸಿ ಕೊಟ್ಟಿರ್ಬೋದು, ನಿನ್ ಸೊಸಿ ಕೊಡಲ್ಲ. ನಾನಂತರೂ ಕೊಡಲ್ಲ. ಅದು ನಮ್ಮ ಅಪ್ಪ ನಮ್ಮ ನನಗಂತ ಮಾಡಿಸಿದ್ದು. ನಿಮಗ್ ಬೇಕಂದ್ರೆ ನಿಮ್ ತಂಗಿಗೆ ನೀವು ಮಾಡಿಸ್ರಿ. ಇಷ್ಟಕ್ಕೂ ಇವ್ರು ದುಡಿತಾ ಇದಾರಲ್ಲ, ಹೆಂಗಿದ್ರು ನಾನೇನು ಇವ್ರ ಅಣ್ಣನ ರೊಕ್ಕದ ಮಾಡಿಸ್ಬೇಡ ಅಂತ ಹೇಳಲ್ಲಪ್ಪ. ಇವ್ರು ಹೆಂಗಿದ್ರು ದುಡಿತಾನೆ ಅದಾರ. ಈಗ ನಮ್ಮ ಅಪ್ಪನ ಆಫೀಸ್ನಾಗ ಬೇಕಂದಂಗ ಹೆಚ್ಚಿಗೆ ಪಗಾರನೂ ಸಿಗ್ತಾ ಐತಿ, ಪ್ರಮೋಷನ್ನು ಸಿಕ್ಕೈತಿ. ಮಾಡಿಸ್ಕೋರಿ, ಎಂತ ಬಂಗಾರ ಬೇಕಂತಾವ್ ಮಾಡಿಸ್ಕೋರಿ. ನನ್ನ ಬಂಗಾರ ಕೈ ಹಾಕ್ಬೇಡ್ರಿ. ಹೋಗ್ಲಿ ಬಿಡ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿ, ಮಾಡ್ಸನಂತ ಬಂಗಾರ ಮಾಡ್ಸೋದು. ಅವ್ರು ಇನ್ನೂ ಅವರು ಎರಡನೇ ಸಂಬಂಧ. ನಾವು ಈಗ ಏನಾರ ಹ್ಞೂ ಅಂದ್ವಿ ಅಂದ್ರೆ ಅವ್ರು ಯಾಕೆ ಬಂಗಾರ ಬೆಳ್ಳಿ ಕೇಳ್ತಾರ, ಹೌದಿಲ್ಲ? ಹಲ್ಕಟ್ಬೇಡ, ನಾ ಕೊಡುದಿಲ್ಲ ಎರಡನೇ ಸಂಬಂಧಕ್ಕೆ. ಮೊದಲನೇ ಸಂಬಂಧನೇ ಆಗ್ಬೇಕ ನನ್ನ ಮಗಳಿಗೆ. ಅಲ್ರಿ ಅತ್ತಿಯರ, ನಾನ್ ನಿಮ್ಮನ್ನ ಕೇಳ್ತೀನಿ. ಅಲ್ಲ, ಮೊದಲನೇ ಸಂಬಂಧದವ್ರು ಬಂದ್ ಮಾಡ್ಕೋತಾರಂತ ನೀವ್ ಹೆಂಗ್ ಹೇಳ್ತೀರಿ? ಬರಲ್ರಿ ಅತ್ತಿಯರ, ಅಷ್ಟು ಸುಲಭಕ್ಕೆ ಯಾರು ಬರಲ್ಲ. ಏನ್ರಿ, ಎರಡನೇ ಸಂಬಂಧನೇ ಬಂದ್ರೆ ಬರ್ಬೇಕೀಗ. ಆಯ್ತು, ನಿಮಗೆ ಈ ಸಂಬಂಧ ಬೇಡ, ಕೂಸೈತಿ ಅನ್ನೋದಾದ್ರೆ ಬೇಡ, ಬೇರೆ ಹುಡುಗರು ನೋಡ್ಕೊರಿ. ಆದ್ರೆ ಇವ ಹೆಂಗದನ, ಮದ್ವೆಗೆ 1 ವರ್ಷದೊಳಗೆ ಇವ್ರ ಹಂಗೆ ಸೇಮ್ ಐಕಿನಂಗ ಅವ್ರ ಹೆಂಡತಿನೂ ಡೆಲಿವರಿ ಒಳಗೆ ತೀರ್ಕೊಂಡಾಳ. ಇವರು ಹೆಂಗದಾರ, ಎಷ್ಟು ಇದದಾರ ನೋಡು. ಆಮೇಲೆ ಸ್ಯಾಲ್ರಿ ಚಲೋ ಐತಿ. ನನಗನ್ನಿಸ್ತೈತಿ ಹುಡುಗ ಒಳ್ಳೆಯವ್ರು ಇರ್ಬೋದು ಅಂತ. ಹೇಳಕ್ಕಾಗಲ್ಲ, ಯಾಕಂದ್ರೆ ನನ್ನ ಆಯ್ಕೆನೇ ಸೆಲೆಕ್ಟ್ ಮಾಡ್ಕೊಳ್ಳೋ ಹೊತ್ನಾಗ ನಾ ಎಡವೇನಿ. ಇನ್ನು ಆ ಹುಡುಗನ್ ನಾನು ಒಳ್ಳೆವ ಅಂತ ಹೆಂಗೆ ಹೇಳಿ? ನನಗಷ್ಟು ಒಳ್ಳೇದು ಕೆಟ್ಟದ್ದು ಮುಖ ನೋಡತ್ಲೆ ಗೊತ್ತಾಗಿದ್ರೆ ನಾನು ಯಾಕೆ ನಿಮ್ಮ ಮಗನ ಮದುವೆ ಮಾಡ್ಕೊತಿದ್ದೆ? ಅದು ಹೋಗ್ಲಿ ಬಿಡ್ರಿ, ಆಗ ಹೋಗೈತಿ. ಈಗ ಅದು ಮಾತು ಬೇಡ. ನಾ ಹೇಳೋದಾದ್ರೆ ಆ ಹುಡುಗಿಗೆ ನೀವು ನಿಮ್ಮ ಮಗಳನ್ನ ಕೂಡ ಕಡ್ಡಿ ಇಲ್ಲ. ಯಾಕಂದ್ರೆ ಒಳ್ಳೆ ಸಂಬಂಧನೂ ಐತಿ. ಅವ್ರವನು ಇದ್ದಿದ್ದಂಗೆ ಹೇಳಲ್ಲ ನಿಮ್ಮಂಗೆ. ಹುಡುಗನೂ ಚಲೋ ಅದರ, ಆ ಹುಡುಗಿನೇ ಅಷ್ಟಲೇ ಬಿಡ್ತೇನೆ ಅನ್ನಕತ್ತಾರಲ್ಲ. ಮೇಲಾಗಿ ಅದು ಗಂಡು ಹುಡುಗಿ ಏನಲ್ಲ, ಹೆಣ್ಣು ಹುಡುಗಿ. ಮದುವೆ ಮಾಡ್ಕೊಂಡು ಇವತ್ತಲ್ಲ ನಾಳೆ ಅವ್ರ ಗಂಡನ ಮನೆಗೆ ಅವ್ರು ಹೋಗ್ತೈತಿ ಪಾಪ. ಆಮೇಲೆ ಹುಡುಗ ಚಲೋ ಅದಾನ ನೋಡ್ರಿ, ವಿಚಾರ ಮಾಡ್ರಿ. ಒಳ್ಳೆ ಸಂಬಂಧ ಬಿಟ್ರೆ ಸಿಗಲ್ಲ. ಅದನ್ನ ಹೇಳಿಲ್ಲ, ಎತ್ತಾಗಾರ ಕೊಟ್ಟು ಕೈ ತೊಳ್ಕೊಬೇಕಂತೀನಿ. ನೀನು ಬೇಕಾಗಿಲ್ಲ, ಒಂದನೇ ಸಂಬಂಧನೇ ಸಿಗಲಿ. ಅವ ಯಾಕೋ ಹೇಳ್ತಿರೋದು ಸರಿ ಅನ್ಸಾಕತ್ತೈತಿ ಬೇ. ಒಂದನೇ ಸಂಬಂಧ ಸಿಕ್ತು ಹೆಂಗೆ ಮಾಡ್ಕೋತಾರವ, ನೀನೇ ಹೇಳಿ ನೋಡೋಣ ಅಂತಾರವ್ರು. ಒಂದನೇ ಸಂಬಂಧ ಇದ್ರ ಮ್ಯಾಗ ನಿಮ್ಮ ಇಷ್ಟ. ಈ ಸಂಬಂಧ ಬೇಡ ಅಂದ್ರೆ ನೋಡ್ಕೊರಿ, ನಾನೇನು ಬಲವಂತ ಮಾಡಲ್ಲ. ನನಗೇನು ಅವಳಿದ್ರೆ ಏನು ಬೇಜಾರು ಇಲ್ಲ. ಮದುವೆ ಮಾಡ್ಕೊಂಡ್ರು ನಂಗೆ ಆಗೋ ನಷ್ಟ ಏನಿಲ್ಲ. ನಾನು ನಿಮ್ಮ ಒಳ್ಳೇದಕ್ಕೆ ಹೇಳಿದ್ದೆ. ಸರಿ, ನಾನು ಅಂಗಡಿ ಕಡೆ ಹೋಗ್ತೀನಿ. ಹೊತ್ತಾತು, ಟೈಮ್ 12 ಗಂಟೆ ಆಗೈತಿ. ಹೋಗೊಂಚೂರು ಅಂಗಡಿನಾರ ತೆಗಿತೇನೆ ಮಧ್ಯಾಹ್ನ ಮಟ. ಸೂಟಿ ಮಾಡಿ ಬತ್ತೆ ಅತ್ತೀರ. ಆತಲ್ಲ, ಅವ್ರು ಬಂದು ನೋಡೋವಿದ್ದು ಆತು, ಮನೆ ಕೆಲಸನೂ ಎಲ್ಲ ಮುಗಿದೈತಿ. ನೋಡ್ರಿ ಅತ್ತೀರ, ನೀವು ಮನ್ಯಾಗಿರ ಅನ್ನಕೋಬೇಡ್ರಿ. ದುಡ್ಮಿ ಮಾಡ್ಕೊಳ್ಳೋ ಟೈಮ್ನೇ ದೇವ್ರೊಮ್ಮೆ ಆಶೀರ್ವಾದ ಮಾಡ್ಯಾನ ದುಡ್ಕೊಂಡ್ಬಿಡ್ಬೇಕು. ಏನ್ರಿ ಅತ್ತೀರ, ಈಗ ದೀಪಾವಳಿ ಸೀಸನ್. ಮತ್ತೆ ಈಗ ನನ್ಗೆ ಕಾಲ ಇದು ಜನ ಒಯ್ತಿರ್ತಾರ. ನನಗೆ ಈ ಟೈಮ್ನಾಗ ಹೋಗ್ಲೇಬೇಕು. ಬಂಡವಾಳ ಹಾಕಿ ಅಲ್ಲೇ ಮಾಲ್ ಇಟ್ಟೇನೆ ನಾನು. ಹೋಗ್ಬೇಕಾಕತಿ. ಭಾಳತ್ ಹೋಗಲ್ಲ, ಒಂದು 3-4 ತಾಸು ಅಂಗಡಿ ತೆಗೆದು ಬರ್ತೇನೆ ತಗೋರಿ. ಅವ ಹೋಗ್ಲಿ ಬಿಡವ, ಇದು ಕೆಲ್ಸ ಇರ್ಬೇಕು. ಆಯ್ತಪ್ಪ,
ಆಯ್ತು ನೀ ಎಲ್ಲಿ ಬಿಟ್ಟು ಕೊಡ್ತೀನಿ ಹೆಂತಿನ ಮತ್ತೆ ನೋಡಿದ್ರೆ ಆಕಿನ ಆ ನಮನಿ ಹೆಟ್ಟ ತಾಳೆ ನನಗೆ ಅಟ್ಟಾದ್ರೂ ಮತ್ತೆ ಇದು ಮಾಡ್ತಿ ಆಯ್ತು ಹೋಗಿ ಬಿಟ್ಟು ಬರ್ತೀಯ ಏನು ಆಕಿನ ಒಕ್ಕಳ ನೋಡು ಮೀನಾಕ್ಷಿ ಈ ವಿಚಾರದೊಳಗೆ ಅವರಾಗಲಿ ನಾನಾಗಲಿ ಅಥವಾ ಅತ್ತಿಯವರಾಗಲಿ ಯಾರೇ ಏನೇ ಮಾತಾಡಿದ್ರು ನಿನ್ನ ತೀರ್ಮಾನ ಮುಖ್ಯ ಆಕೈತಿ ವಿಚಾರ ಮಾಡು ನಿನಗೆ ಯಾವ್ದು ಸರಿ ಅನಿಸ್ತೈತೆ ಅದನ್ನೇ ಮಾಡು ನಿಮ್ಮ ಅತ್ತಿಯಮ್ಮ ಹೇಳಿದ್ ಕೇಳ್ತಾನವ ಬಲ್ವಂತ ಏನಿಲ್ಲ ನಿನಗೆ ಹೆಂಗೆ ಅನಿಸ್ತೈತೆ ಹಂಗೆ ಮಾಡು ಅಡ್ಗೋಡಿ ಮೇ ದೀಪ ಇಟ್ಟಂಗ ಇದನ್ನ ಮಾಡು ಅಂತ ಹೇಳಿ ಹೋದ್ರಿಗೆ ಅವ್ರು ಅಯ್ಯ ಈಕಿ ಪಾಡಿಗೆ ಈಗ ಹೋದ್ಲಲ್ಲ ಏನು ಹೇಳಲಿಲ್ಲ ಕೇಳಲಿಲ್ಲ ಏನ ಹೋಗ್ಲಿ ಬಿಡು ನಾನು ಅಮಾಸಿ ಹೆಂಡತಿನ ಚೇಂಜ್ ಮಾಡಿದ್ದೆ ಬಟ್ ನೀವು ಎಲ್ಲರೂ ಭಾಳಷ್ಟು ಮಂದಿ ಬೇಡ ಚೇಂಜ್ ಮಾಡಬೇಡ್ರಿ ಆಕಿನೇ ಇರಲಿ ಅಂತ ಹೇಳ್ತಾ ಇದ್ದೀರಿ ಆ ಕಾರಣಕ್ಕೆ ರಿಟರ್ನ್ ಮತ್ತೆ ಮೊದಲಿದ್ದಕ್ಕಿನ್ನ ತೊಗೊಂಡೇನಿ ನೋಡ್ರಿ ಮುದ್ದಿನ ಮಾವನವ್ರು ಇಲ್ಲೇ ಕುಂತಾರ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವರಂತೆ ಮುದ್ದಿನ ಮಾವ ಓಹೋ ಬರ್ಬೇಕು ಭಿಕ್ಷಾದೀಶ್ವರ ಯಾರು ಏನ್ರಿ ಮಾವ ಹಂಗಂತೀರಿ ನನ್ನ ಜೀವನದಾಗ ನಾನು ಅನ್ಕೊಂಡಿದ್ದಿಲ್ಲ ಹೋಗು ಇಂಥ ಒಂದು ಸಂಬಂಧ ನಾನು ಬೆಳೆಸ್ತೇನೆ ಅಂತೇಳಿ ಹಗ್ಗ ಅವನವನತ್ತ ಎಲ್ಲಾರ ಹತ್ರ ತಲೆ ತಗ್ಸಿದ್ದಾತ ಈಗ ಇಲ್ಲಿ ಕುಂತೇನಿ ಹೊರಗೆ ಹೋಗಕ್ಕೆ ಮಕ ಇಲ್ಲಾರ್ದ ಈಗ ನೋಡಿದ್ರೆ ಹಳೆ ಮನೆಗೆ ಬಂದಿಯಲ್ಲಪ್ಪ ಅಲ್ಲ ನಿನ್ನ ರಾತ್ರಿದ ಅಡಿಗೆ ಏನು ಉಳಿದಿಲ್ಲ ಕೇಳ್ತೀನಿ ಒಂದು ಮಾತು ಈಕಿನ ರಾತ್ರಿದ ಅನ್ನ ಸಾರು ಏನಾರು ಉಳ್ದತನ ಇಲ್ಲ ನೀಡಿಸ್ಕೊಳ್ಳೋರು ಬಂದಾರ ಬೆಳಗ್ಗೆ ಬಂದ್ಬಿಟ್ರೆ ಅಡಿಗೆ ಯಾವಕಲ್ಲಿ ತಲೆ ಬ್ಯಾನ್ ಅತ್ತಾಗ ತಡ್ರಿ ಅನ್ನ ಉಳ್ದತನ್ ನೋಡ್ತೇನೆ ಫ್ರಿಜ್ನಾಗಿದ್ರ ಅದು ಕೊಟ್ಟಾಗೈತತಿ ಫ್ರಿಜ್ನಾಗಿಟ್ರ ಅನ್ನೋಗ ಅಕ್ಕಿ ಕಾಳಾಗಿರ್ತತಿ ನೋಡ್ತಾನೆ ತಡ್ರಿ ಏನ್ ಮಾವ ಹಿಂಗೆ ಮಾತಾಡ್ತಿ ಅಲ್ಲ ನಿನ್ನ ಮಗಳು ಗಂಡ ನಾನು ಮನಿಗೆ ಬಂದ್ರೆ ಹಿಂಗೆ ಮರ್ಯಾದೆ ಕೊಡೋದು ಯಾರಿಗೆ ಯಾವ ಮರ್ಯಾದೆ ಕೊಡ್ಬೇಕಂತೇಳಿ ನನಗೆ ಗೊತ್ತೈತಿ ನೀ ಹೇಳ್ಬೇಕಾಗಿಲ್ಲ ನಿನಗೆ ಇದ ಮರ್ಯಾದೆ ಜಾಸ್ತಿ ಆತ ಯಾವಾಗಲೂ ಹೊರಗೆ ನಿಂದ್ರಿಸಿ ನೀಡ್ತೇವೆ ನಾವು ಅಂಥದ್ದು ಮನೆ ಒಳಗೆ ಬಂದು ನಿಂತರು ಸುಮ್ಮನಾದೇನಿ ಯಾಕ ಕರ್ಮ ಕಳೆಯಾಗಿ ಅಂತೇಳಿ ಏನು ಬಂದಿದ್ದು ವಿಚಾರ ಮಾವ ನಾನು ಹೆಂಡತಿ ನೋಡ್ಬೇಕಿತ್ತು ನೀನು ಹೆಂಡ್ತಿಯ ಇಲ್ಲಿ ಯಾರು ಇಲ್ಲಲ್ಲ ಮಾವ ಹೌದನ್ನಂಗೆ 16 ಮಂದಿ ಮುಂದೆ ತಾಳಿ ಕಟ್ಟಿ ಏನು 38 ಮಂದಿಗೆ ಊಟಕ್ಕೆ ಹಾಕಿ ನಾನು ಇದು ತಾಳಿ ಕಟ್ಟಿ ಕರ್ಕೊಂಡು ಹೋಗ್ಬೇಕಾದ ಹೆಂಡ್ತಿ ನೀವು ಕರ್ಕೊಂಬಂದಿರಿ ಆಕಿ ನಾನು ಪ್ರೀತಿ ಮಾಡಿದ್ಲು ನಾ ಆಕಿನ ಪ್ರೀತಿ ಮಾಡೀನಿ ಒಂದು ಮಾತು ಕರ್ರಿ ಆಕಿನ ಏಯ್ ನೋಡ ಭಾಳ ಹಾರಾಡಕ್ ಹೋಗ್ಬೇಡ ನೀನು ಹಳೆಯ ಅನ್ನೋದು ನಮ್ಮ ಮನಸ್ಸಿನಾಗ ಇಲ್ಲೇ ಇಲ್ಲ ನಿನ್ನಂತವಂಗ ನನ್ನ ಮಗಳನಿಗೆ ನಿನ್ನ ಜೊತೆ ಕಳಿಸಿ ಹೌದು ಏನಿ ಕರ್ಕೊಂಡು ಹೋಗಿ ಬಂದಿ ನೀನು ಎದಕ್ಕೆ ಬಂದಿ ನಿನ್ನ ಜೊತೆ ಕಳಿಸಿ ಹೋಗವ ನೀನು ಮನಿ ಅಡ್ಡಾಡನ್ಲೇನ ಮಾವ ಅಡ್ಡಾಡೋದಲ್ಲ ಮಾವ ನಾನೀಗ ಇದು ಮಾಡೋದು ಬಿಟ್ಟೇನಿ ಭಿಕ್ಷೆ ಎತ್ತದ ನಾನು ಅಂಗಡಿ ಹಾಕಕತ್ತೇನೆ ಮನಿ ಕಟ್ಬೇಕಂತದೇನಿ ಮೊದಲು ಹಾಕೋ ಮನಿ ಕಟ್ಟು ಏನು ಬೇಕಾದ್ ಮಾಡ್ಕೊರ ಮರ್ಯ ನೋಡ ನಿನ್ನ ಜೊತೆಗಿರೋ ಸಂಬಂಧ ಕಡಿಸ್ಬೇಕಂತ ಮಾಡೇನೋ ಬೇರೆ ಮದುವೆನ ಮಾಡೋರು ಹೌದಾ ಒಂದು ಮಾತು ನನ್ನ ಹೆಂಡತಿ ಕರೀರಂಗಾರ ಲೇ ಬಾರ್ಲೇ ಹೊರಗಿಲ್ಲಿ ನಿಮ್ಮಪ್ಪ ನಾನು ಮಾತಾಡೋದು ಕೇಳಿನ ಒಳಗೆ ಕುಂತಿಯನು ರತಿ ಏನು ಎದಕ್ಕೆ ಹೋದ್ರಾಕತ್ತಿ ಅಲ್ಲ ನಿಮ್ಮ ಅಪ್ಪ ಇನ್ನೊಂದು ಮದುವೆ ಮಾಡ್ತಾನಂತ ನಿಂಗ ಮಾಡ್ಕೊಂತಿ ಅದೆಲ್ಲ ನಿನಗೆ ಯಾಕ ಅಂದ್ರೆ ನೀ ನನ್ನ ಪ್ರೀತಿ ಮಾಡಿದ್ದಂಗ ಸುಳ್ಳನ ಲಗ್ನ ಮಾಡ್ಕೊಂಡೆಲ್ಲ ನಾನು ಭಿಕ್ಷುಕ ಅಂತ ಗೊತ್ತಾಗಕ್ಕಿಂತ ಮುಂಚೆ ನಾನು ಮದುವೆ ಮಾಡ್ಕೊಂಡೆಲ್ಲ ಪ್ರೀತಿಯಿಂದ ಮಾಡ್ಕೊಂಡ್ಯೋ ಏನು ಇವ ಒಂದು ಏನೋ ದಂಧೆದಾಗದಾನ ಕೆಲಸ ಮಾಡ್ತಾನ ಪಗಾರ ಬರ್ತೈತಿ ಅಂತೇಳಿ ಮದುವೆ ಮಾಡ್ಕೊಂಡ್ಯೋ ಕರೆ ಹೇಳು ಈಗ ನಾನು ಬಿಟ್ಟು ಇನ್ನೊಬ್ಬವ್ನು ಮಾಡ್ಕೊಳಕ್ ಗಟ್ಟಿದ್ಯಾ ನೀನು ಅದು ಕ್ರಮೇಣ ನಾನು ತೀರ್ಮಾನ ತಗೊಂತೇನೆ ಈಗಂತೂ ನನ್ನ ಮನಸ್ಸಿಗೆ ನಾನು ಮದುವೆ ಮಾಡ್ಕೋಬೇಕಂತಿಲ್ಲ ಆದ್ರೆ ಸ್ವಲ್ಪ ದಿನ ನಾನು ಒಂಟಿಯಾಗಿದ್ದ ನಾ ಯೋಚನೆ ಮಾಡಿ ಮುಂದೆ ಏನು ನಿರ್ಧಾರ ತಗೋತೇನೆ ನನಗೆ ಗೊತ್ತಿಲ್ಲ ಏನು ಈಗ ಎದಕ್ಕೆ ಬಂದೆ ಅದನ್ನ ಹೇಳು ಅಲ್ಲಲ್ಲೇ ಎದಕ್ಕೆ ಬಂದೆ ಅಂತ ಕೇಳ್ತಿಯಲ್ಲ ನನ್ನ ಹೆಂಡತಿಯಾಗಿ ನೀ ನನಗೆ ಸಪೋರ್ಟ್ ಮಾಡ್ಬೇಕು ನನ್ನ ಜೊತೆಗೆ ನಿಂದಿರ್ಬೇಕು ನನ್ನ ಕೂಟ ಬರ್ಬೇಕು ಅದನ್ನ ಬಿಟ್ಟು ತಂದೆ ತಾಯಿ ಮನೆ ಒಳಗೆ ಹೊಕ್ಕೊಂಡು ನನಗೆ ಇಷ್ಟ ಆಟ ಹಚ್ಚಿಯಲ್ಲ ನಾನು ಬರಲ್ಲ ಆತಿಲ್ಲ ಬರುದಿಲ್ಲ ಅಂತ ಹೇಳಿ ಆತಿಲ್ಲಕ್ಕಿ ಎದಕ್ಕಪ್ಪ ಎದಕ್ಕೆ ಬರ್ಬೇಕಕ್ಕಿ ಇಲ್ಲೋಡ ನಾವೇನು ನಮ್ಮ ಮಗಳನ್ನ ಕಳ್ಸೋದಿಲ್ಲ ನೀ ತಲೆಯಾಗಿ ಇಟ್ಕೊಳಕ್ ಹೋಗ್ಬೇಡ ಕಳಿಸ್ತಾರ ಅಂತ ಹೇಳಿ ಕಳ್ಸೋದಿಲ್ಲ ಅಲ್ಲ ಮಾವ ನಾ ಭಿಕ್ಷೆ ಎತ್ತುದ್ ಬಿಡ್ತೇನೆ ಮಾವ ಅತ್ತಿ ಹಿಂಗೆ ಮಾಡಬೇಡ್ರಿ ನನ್ನ ಕುತ್ತಿಗೆ ಕೊಯ್ಬೇಡ್ರಿ ಅಪ್ಪ ಅವ್ವ ಯಾರು ಇಲ್ದಾರ ನಾನು ಏನು ಈಗ ಮದುವೆ ಮಾಡ್ಕೊಂಡು ಹೆಂಡ್ತಿನ ನನಗೆಲ್ಲ ಆಕಿನ ಅವ್ವ ಆಕಿನ ಅಪ್ಪ ಆಕಿನ ಬಂಧು ಬಳಗ ಹೆಂಡ್ತಿ ಎಲ್ಲ ಆಕಿನೇ ಇನ್ಮೇಲೆ ನನಗೆ ನಾನು ಆಕಿನ ಮಾತು ಕೇಳಾರ್ದು ಇನ್ಯಾರನ್ನ ಕೇಳಲಿ ಮದುವೆ ಮಾಡ್ಕೊಂಡೇನು ಭಾಳ ಇಷ್ಟಪಟ್ಟು ಸುಳ್ಳು ಹೇಳೇನು ನಾ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ಅದಕ್ಕೆ ಪಶ್ಚಾತ್ತಾಪನೂ ಪಟ್ಟೇನಿ ಏನು ನಾನು ಅಂಗಡಿ ಹಾಕಕತ್ತೇನಿ ಮನೆ ಕಟ್ಬೇಕಂತ ಅಲ್ಲಿ ಬಿಟ್ಟಿದ್ ರೊಕ್ಕ ಎಲ್ಲ ಇಸ್ಕೊಳಕತ್ತೇನಿ ಏನೋ ಒಂದು ನಾ ಹೆಂಗೆ ಒಟ್ಟು ಒಂದು ಒಳ್ಳೆ ಮನೆ ಕಟ್ಟಿಕಿನ್ನ ಮರ್ಯಾದೆ ಜೀವನದಾಗ ಇಡ್ತೇನೆ ಕಳಿಸ್ರಿ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಬಾರ್ಲಿ ನನ್ನ ಜೊತೆಗೆ ನೀ ಇಲ್ಲಂದ್ರೆ ನನಗೆ ಬದುಕ ಒಂದು ನಮೂನಿ ಆಗೈತಿ ಈಗ ಸದ್ಯ ಇಲ್ಲದಿ ಮನೆ ಮಾಡೇನಿ ಬಾಡಿಗೆ ಮನೆ ಮಾಡೇನಿ ಮತ್ತೆ ಮದುವೆ ಮಾಡ್ಕೊಂಡ್ಬಿಟ್ಲೆ ಕರ್ಕೊಂಡು ಹೋಗ್ಬೇಕು ಬೇಕಿತ್ತಲ್ಲ ಅವತ್ತು ನೀವು ನೋಡಿದ್ರಲ್ಲ ಮೊದಲು ಸ್ವಂತ ಮನೆ ಕಟ್ಟು ನೋಡೋಣ ಆಮೇಲೆ ಅದು ಅಲ್ಲದೆ ಬೇಡ ನಿನ್ ಸವಾಸನ ಬೇಡಪ್ಪ ನನ್ನ ಮಗಳಿಗೆ ನಾ ಇನ್ನೊಂದು ಮದುವೆನೇ ಮಾಡ್ತೀನಿ ಅತ್ತಿ ಹಿಂಗೆ ಮಾಡಬೇಡತ್ತಿ ನಂಗೆ ನಿನ್ ಜೊತೆಗೆ ಬರಕ್ಕೆ ಇಷ್ಟ ಇಲ್ಲ ಈಗ ನಡಿಯ ಮರ ನೀನು ಮೊದಲು ಹೊರ ನಡಿ ಎಂಥ ಜನನ ಏನಾತಾಗ ಪಾರ್ವತಿ ಹಾಮ ಯಾಕವ ಇವತ್ತು ಆಫೀಸ್ಗೆ ಹೋಗಿಲ್ಲ ಏನ್ರ ಕೆಲ್ಸ ಇತ್ತ
ಇಲ್ಲಮ್ಮ ಹಂಗೆಲ್ಲ ಏನಿಲ್ಲ ಮಾವರ್ ನಡಿತೈತಿ ಇವತ್ತು ಬರಲಿಲ್ಲ ಅಂದ್ರೆ ಅಂತ ಏನು ಇಂಪಾರ್ಟೆಂಟ್ ಏನಿಲ್ಲಮ್ಮ. ಬೇಕಾದ್ರೆ ನಿಮ್ಮ ಅತ್ತೆ ಜೊತೆಗೆ ಒಂದಿನ ಟೈಮ್ ಕಳೆದಾದ್ರೆ ಕಳಿ ಅಂದ್ರೆ ಅದಕ್ಕೆ ಇವತ್ತು ಮನ್ಯಾಗ ಉಳ್ಕೊಂಡಮ್ಮ. ಹೌದನ? ಅಯ್ಯವ್ವ ದೇವ್ರೆ, ಹಂಗಾರೆ ಎಷ್ಟು ದಿನಕ್ಕೆ ಅತಿ ಸಸಿ ಕೂಡಿ ಮಾತಾಡತ್ತೆ ಕುಂದ್ರ ಹಂಗಾರ. ಏನಾರ ಕೆಲ್ಸ ಇತ್ತೇನಮ್ಮ? ಅಲ್ಲ ಅಂದರೆ ಇವತ್ತು ಮನೆಯಾಗಿದ್ನಲ್ಲ ಅದಕ್ಕೊಂಚೂರು ರೂಮ್ ಎಲ್ಲ ಸ್ವಚ್ಛ ಮಾಡ್ಕೊಂಡು ಕ್ಲೀನ್ ಮಾಡಾಕತ್ತಿದ್ದೆ. ಹಾಸಿಗೆ ಎಲ್ಲ ಮಿಷನ್ಗೆ ಹಾಕಾಕತ್ತಿದ್ದೆ. ಆಮೇಲೆ ಬೆಡ್ ಜಾಡಿಸಿ ಆಮೇಲೆ ಕರ್ಟನ್ಸು ಹಾಸಿಗೆ ಎಲ್ಲ ಒಂದೇ ಸಲ ಮಿಷನ್ಗೆ ಹಾಕಾಕತ್ತಿದ್ದೆ. ಸ್ವಲ್ಪ ಒಂಚೂರು ಯಾಕೋ ಮೂಲಿ ಸ್ವಲ್ಪ ಜಾಡ್ ಕಡ್ದಂಗೆ ಆಗೈತಿ. ಅದೊಟ್ಟು ಜಾಡ ಒಟ್ಟು ಒರೆಸ್ಕೊಳ್ಳೋಣ ಅಂತ. ಆಮೇಲೆ ಟಿಜುರಿ ಒಳಗೆ ಅವಸರಕ್ಕೆ ಬೆಳಗ್ಗೆ ಹೋಗೋತ್ನಾಗ ಅರ್ಬಿ ಕೀಳೋದು ಹಂಗೆ ತುರ್ಕೋದು, ಅರ್ಬಿ ಕೀಳೋದು ಹಾಗೆ ತುರ್ಕೋದು ಇದೇ ಆಗೈತಿ. ಅದಕ್ಕೆ ಒಂದು ಸ್ವಲ್ಪ ಅರ್ಬಿ ಎಲ್ಲ ಕರೆಕ್ಟಾಗಿ ಜೋಡಿಸಿಡೋಣ ಅಂತ. ಯಾಕಂದ್ರೆ ಏನಾಗ್ಬಿಟ್ಟೈತೆ ಅಂದ್ರೆ ಇವ್ರ ಅರ್ಬಿ ನನ್ನ ಅರ್ಬಿ ಮಿಕ್ಸ್ ಆಗಿಬಿಟ್ಟವಮ್ಮ. ರಾಜಾರಾಣಿ ಟಿಜುರಿ ಹೇಗೆ ಇವರು ರಾಜಾರಾಣಿ ಟಿಜುರಿ ಹೋಗಿ ಬರೀ ರಾಣಿ ಟಿಜುರಿ ಆಗೈತಿ. ಚಂದ ಸ್ವಚ್ಛ ಮಾಡೋದನ್ನ ಅಂತ ಹೇಳ್ಯಾರ. ಆಮೇಲೆ ಸ್ವಲ್ಪ ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡದೆಲ್ಲ ಸ್ವಲ್ಪ ಧೂಳ ಭಾಳ ಇದಾಗಿತ್ತಮ್ಮ, ಅದೆಲ್ಲ ತೆಗಿ ಅಂತ ಹೇಳ್ಯಾರ. ನಾನು ಹಂಗೆ ಒರೆಸ್ತೇನಂದೆ ಬೇಡ ಅಂತೇಳಿ ಹಂಗೆ ತೆಗಿ ಅಂದ್ರೆ. ಸ್ವಚ್ಛ ಮಾಡತ್ತೇನು ರೂಮ್? ಆಗಲಿ ಬಿಡು, 5 ನಿಮಿಷ ಕುಂತ ಹೋಗಲ್ಲ ಏನೈತಿ. ಹೌದು, ದವಾಖಾನಿದು ಎಂದು ಕೊಟ್ಟಿದ್ರವ ಡೇಟ್? ಅಯ್ಯೋ ಅಮ್ಮ, ಓ 25 ತಾರೀಕಿಗೆ ಬಾ ಅಂದಿದ್ರು ನೋಡು. ಅದಕ್ಕೆ ನೆನಪಾಗಿದ್ದಕ್ಕೆ ಕರೆದಿದ್ದು ನಿಂಗೆ. ಅವ್ರು ಹೇಳ್ದಾಗ ನೀ ಹೋಗ್ಬೇಕಾ ಹೋಗ್ಬಾರ್ದ? 1 ತಿಂಗಳು ಗುಳಿಗೆ ಕೊಟ್ಟಿದ್ರಲ್ಲ, ಖಾಲಿ ಆದ್ವನ ಅದಾವ ಅವು ಖಾಲಿ ಆದ್ವಮ್ಮ. ಹಾಂ ಹೌದು, ಗುಳಿಗೆ ಖಾಲಿ ಆದ್ವು ಅನ್ಕೊಂಡೆ ಹೋಗ್ಬೇಕು ಅಂತೇಳಿ ಮತ್ತೆ ಮರ್ತೇ ಬಿಟ್ಟೆ. ತಲೆ ಕಿರ್ಕೋತ ಮೆಲ್ಲ ಕೇಳತ್ತಿಯಲ್ಲ, ಗುಳಿಗೆ ತೊಗೊಂಡಿಲ್ಲ? ತೊಗೊಂಡೇನಮ್ಮ. ಸರಿ ಆತು. ಗಂಡು ಮಕ್ಕಳಿಗೆ ನೋಡುವ ಇದ್ರದ್ದು ಯೋಚನೆ ಏನು ಇರಂಗಿಲ್ಲ. ಅವರು ಹೊರಗೆ ಹೋಗ್ಬಿಡ್ತಾರ, ತಮ್ಮ ಕೆಲಸದಾಗ ತಾವು ಮರ್ತು ಎಲ್ಲ ಸುಮ್ಮನೆ ಆಗ್ಬಿಡ್ತಾರೆ. ವಯಸ್ಸಿದ್ದಾಗ ಮಕ್ಕಳು ಮರಿ ಮಾಡ್ಕೊಂಡ್ಬಿಡ್ಬೇಕು. ನಾವು ವಯಸ್ಸಾಗಿನ ಮಾಡ್ಕೊಳಕ್ಕೆ ಓಡಾಡಿದ್ರೆ ಆಗೋದಿಲ್ಲ. ದೇವ್ರ ಆಶೀರ್ವಾದ ಕೊಟ್ಟಾಗ ಆಗ್ಬಿಡ್ಬೇಕು. ನಾವು ಜೊತೆ ನಮ್ಮ ಪ್ರಯತ್ನನೂ ಇರ್ಬೇಕು. ನೋಡು, ನೀನು ಮೊದಲು ನಾಳೆ ಬಿಡೋದ್ಬಿಟ್ಟು ಅರವಿಂದನ ಕರ್ಕೊಂಡು ದವಾಖಾನಿಗೆ ಹೋಗಿ ಬಾ. ಏನು ನನಗಾಗಲ್ಲ, ನಾನು ಬರ್ತಿದ್ದೆ. ಅದು ಗಂಡ ಹೆಂಡತಿ ಹೋಗಿ ಬರ್ರಿ ನೀವೇ. ಯಾಕಂದ್ರೆ ಮತ್ತೆ ನಾನು ಅಲ್ಲೇ ನನಗೆ ಕುಂತು ಇದು ಮೊಣಕಾಲು ಬರ್ತಾನು ಬರಕತ್ತವ. ಹಾಕಿದಾರ ದವಾಖಾನಿ ಎತ್ತರ ಮ್ಯಾಗೈತ್ವ. ಹಾಕಿದ ಮೇಡಮ್ ಅಂದು ಮೆಟ್ಲಾಗಿಟ್ಲ ಮೊದಲೇ ನಂಗೆ ಹತ್ತಕ್ಕೆ ಆಗಲ್ಲ. ಈಗ ನೋಡ್ತಿಲ್ಲ ನಾನು ಮ್ಯಾಲೂ ಇಲ್ಲಿ ಹೋಗೋದು ಬಿಟ್ಟೇನಿ. ಆಮೇಲೆ ನೀವು ಗಂಡ ಹೆಂಡತಿ ಬರ್ರಿ ಅಂತೇಳಿ ಇಬ್ಬರು ಮಾತಾಡ್ಕೊಂಡು ಹೋಗಿ ಬರ್ದಿರಿ ಕಾರ್ ಮ್ಯಾಗ. ಮತ್ತೆ ನಾ ಡ್ರೈವರ್ಗೆ ಬಾ ಅನ್ಬೇಕು. ಮತ್ತೆ ನಿಮ್ಮ ಮಾವನ ಗಾಡಿ ಬಿಟ್ಟು ಅವ್ರ ಗಾಡಿ ಹೊಡ್ಕೊಂಡು ಹೋಗ್ಬೇಕಾಕತಿ. ಮತ್ತು ನಿಮ್ಮ ಮಾವನ ಗಾಡಿ ಬಿಟ್ಟು ನಮ್ಮ ಗಾಡಿ ಕರ್ಕೊಂಡು ಹೋಗ್ಬೇಕಾಕತಿ. ಬೇಡ, ಏನು ನಿಮ್ಮ ಮಾವಗ ಡ್ರೈವಿಂಗ್ ಮಾಡೋದು ಅಷ್ಟು ಒಳ್ಳೇದಲ್ರಿ, ಆರಾಮಾಗಿರ್ರಿ ಅಂತ ಹೇಳ್ಯಾರ ಡಾಕ್ಟ್ರ್. ಅದಕ್ಕೆ ಮತ್ತೆ ಬೇಡ, ನೀವೇ ಹೋಗಿ ಬರ್ರಿ. ನಾಳೆ ಬಿಡೋದು ಬಿಟ್ಟು ಹೋಗ್ರಿ. ಹೋಗ್ಬರ್ತೀವಿ. ಹೋಗಿ ರೂಮ್ ಎಲ್ಲ ಅದೇನು ಚೆಕ್ ಮಾಡ್ತೀಯ, ಏನು ಸ್ವಚ್ಛ ಮಾಡ್ತೀಯ ನೋಡು, ಮಾಡಿ ಹೋಗು. ಅನ್ನಕ್ಕೆ ಒಂದು ಇಡೋದು ಹೌದಲ್ಲ, ನಾ ಇಡ್ತೇನಂತೆ. ಚಪಾತಿ ಮಾಡ್ಬೇಕಾ ಏನು ಮಾಡಿ? ಇಲ್ಲಮ್ಮ, ಅಂದ್ರೆ ಬೆಳಗ್ಗೆ ಕಟ್ಟು ಪುರ್ತಲ್ಲಿ ಅಷ್ಟ ಮಾಡಿದ್ದೆ. ಅವ್ರ ಅಶ್ವಿನಿಗೆ ಮಾವರಿಗೆ ಆತ ಇವರಿಗೆ ಆತ 3 ಮಂದಿಗೂ ಎಷ್ಟು ಬೇಕು ಕಟ್ಟಾಕ ಅಷ್ಟ ಮಾಡಿದ್ದೆ. ಮತ್ತು ಅವರು ಚಪಾತಿನೇ ಕಟ್ಕೊಂಡು ಹೋದ್ರು. ಅನ್ನ ಒಲ್ಲೆ ಅಂದ್ರೆ ಉಪ್ಪಿಟ್ಟು ಮಾಡಿದ್ವಲ್ಲ ಅದನ್ನ ತಿಂದ್ವಲ್ಲ. ಹಂಗಾರೆ ಮಧ್ಯಾಹ್ನಕ್ಕೆ ನನಗೆ ನಿಮಗಿಬ್ಬರಿಗೆ ಬಿಸಿವ್ 4 ಮಾಡ್ಕೊಂಡ್ರೆ ಹತ್ತು ಬಿಡ ಅಂತ ಸುಮ್ಮನಾದೆ. ನೀವು ಬರೀ ಅನ್ನಕ್ಕೊಂದು ಇಡ್ರಿ, ಚಪಾತಿ ನಾ ಬಂದು ಮಾಡ್ತೇನಮ್ಮ. ನೀವೇನು ಮಾಡಕ್ಕೆ ಹೋಗ್ಬೇಡ್ರಿ, ಮೊಣಕಾಲು ನೋವು ಅಂತೀರಿ, ನಿಂತು ತ್ರಾಸಕತಿ. ಹೌದನ? ಆತ್ ಬಿಡ ಹಂಗಾರೆ. ಪಾಪ ನೀನು ಪಾಣಿ ಸ್ವಚ್ಛ ಮಾಡ್ಕೋ ಹೋಗು. ಹೇಳೋಗೇನಂತಿ ಮಾಡೋ. ಯಾಕೆ ಎದಿ ಉರಿಯಾಕತ್ತಿ ಬಿಡತ್ತವ. ಒಂಚೂರು ನಿಂಬೆ ಹಣ್ಣು ಹಿಂಡಿ ಆ ಸೋಡಾದಾಗ ಒಂದು ತಟ ಉಪ್ಪು ಹಾಕಿ ಕೊಟ್ಟು ಹೋಗ್ಯೇನ ಒಂಚೂರು ಕುಂದಿರ್ತೇನೆ. ಹ್ಞೂ ಅಮ್ಮ.